ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಕನಕದಾಸರ ಕೀರ್ತನೆಯಿಂದ ಆಯ್ದ ಭಾಗವಾಗಿರ್ತಕ್ಕಂತಹ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಥವಾ ಕುಲದ ನೆಲೆ ಬಲ್ಲಿರ ಅನ್ನುವಂತಹ ಕೀರ್ತನೆಯ ವಿಚಾರವನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಈ ಕೀರ್ತನೆಯನ್ನ ಪರೀಕ್ಷೆಯಲ್ಲಿ ನಿಮ್ಗೆ ಸುಮಾರು 6 ಅಂಕದ ಪ್ರಶ್ನೆಗಳಿಗೆ ಭಾವಾರ್ಥಕ್ಕೆ ಕೇಳ್ಬೋದು, ಹಾಗೇನೆ 10 ಅಂಕದ ಪ್ರಶ್ನೆಯಲ್ಲೂ ಕೂಡ ಕೇಳಬಹುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ 16 ಅಂಕಗಳು ಈ ಕೀರ್ತನೆಯಿಂದ ಬರುವ ಸಾಧ್ಯತೆಗಳಿವೆ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳಿ, ಈಗ ಕುಲದ ನೆಲೆ ಬಲ್ಲಿರ ಅಥವಾ ಕುಲವೆಂದು ಹೊಡೆದಾಡದಿರಿ ಅನ್ನುವಂತಹ ಈ ಕೀರ್ತನೆಯ ವಿಚಾರವನ್ನ ವಿವರಣೆಯನ್ನ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ಈಗ ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ ಹೇಗ್ ಬರಿಬೇಕು ಅನ್ನೋದನ್ನು ನಾವು ಗಮನಿಸೋದಾದ್ರೆ, ನೋಡಿ, ಈ ಪದ್ಯ ಭಾಗವನ್ನು ಕನಕದಾಸರು ಬರೆದಿರ್ತಕ್ಕಂತಹ ಕುಲವೆಂದು ಹೊಡೆದಾಡದಿರಿ ಎಂಬ ಕೀರ್ತನೆಯಿಂದ ಆರಿಸಲಾಗಿದೆ ಅನ್ನುವಂತಹ ಸಾಲನ್ನ ನೀವು 10 ಅಂಕದ ಪ್ರಶ್ನೆ ಕೇಳಿದ್ರು ಬರೀರಿ, ಹಾಗೇನೆ ಭಾವಾರ್ಥ ಕೇಳಿದ್ರು ಕೂಡ ಈ ಸಾಲುಗಳನ್ನ ಬರಿಬೇಕು. ಆಗ ಹೆಚ್ಚು ಅಂಕಗಳನ್ನ ಗಳಿಸ್ಬೋದು. ಹಾಗಾದ್ರೆ ಇಲ್ಲಿ ಕನಕದಾಸರು ಏನ್ ಹೇಳ್ತಾ ಇದ್ರೆ, ಈ ಜಾತಿ ವ್ಯವಸ್ಥೆ ಅಥವಾ ಈ ಮನುಷ್ಯ ಸಮುದಾಯ ಅಥವಾ ಈ ಮಾನವ ಸಮುದಾಯ ಇದೆಯಲ್ಲ, ಈ ಸಮುದಾಯ ಎಷ್ಟರ ಮಟ್ಟಿಗೆ ಈ ಜಾತಿ ಎನ್ನುವಂತಹ ಬೇರು ಇಲ್ಲಿ ಬಿಟ್ಟಿದೆ ಈ ಭೂಮಿ ಮೇಲೆ ಅನ್ನುವಂತ ವಿಚಾರವನ್ನು ಕುರಿತು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಮನುಷ್ಯನಿಗೆ ಆ ಇಡೀ ಮಾನವ ಸಮುದಾಯಕ್ಕೆ ಹೇಳ್ತಾ ಇದ್ದಾರೆ ಕನಕದಾಸರು ಏನಂತ ಅಂದ್ರೆ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅನ್ನುವಂತಹ ಇಲ್ಲಿ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇಡೀ ಈ ಮಾನವ ಸಮುದಾಯಕ್ಕೆ ಕನಕದಾಸರು ಹೇಳ್ತಾ ಇರ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಾ ಇದ್ದಾರೆ ಇಡೀ ಮಾನವ ಸಮುದಾಯವನ್ನ, ಯಾಕೆ ಜಾತಿ 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 ಅಂತ ಹೊಡೆದಾಡ್ತಾ ಇದ್ದೀರಾ? ಈ ನಿಮ್ಮ ಜಾತಿಯ ನೆಲೆ ಏನಾದರೂ ನಿಮ್ಗೆ ಗೊತ್ತಿದ್ಯಾ? ಆ ಜಾತಿಯ ಅರಿವು, ಆ ಜಾತಿಯ ತಿಳುವಳಿಕೆ ಏನಾದ್ರೂ ನಿಮ್ಗೆ ತಿಳ್ಕೊಂಡಿದ್ದೀರಾ ನೀವು? ಫಸ್ಟ್ ಮನುಷ್ಯತ್ವಕ್ಕೆ ಬೆಲೆ ಕೊಡಿ, ತಮ್ಮ ತನವನ್ನ ತಾವು ಉಳಿಸ್ಕೊಳ್ಳಿ. ಯಾಕೆ ಜಾತಿ ಜಾತಿ ಎನ್ನುವಂತಹ ಒಂದು ಶತ್ರುತ್ವವನ್ನ ಬೆಳೆಸ್ತಾ ಇದ್ದೀರಾ? ಈ ಜಾತಿಯನ್ನ ಇಲ್ಲಿ ಬುಡ ಸಹಿತ ಕಿತ್ತಾಕಿ, ಮನುಷ್ಯ ಜನ್ಮವೇ ಇಲ್ಲಿ ಎಲ್ಲ ಒಂದ್ ಕಡೆ ಈ ಮನುಷ್ಯ ಜಾತಿ ಒಂದೇ ಅಂತಕ್ಕಂಥದ್ದನ್ನ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಬೇರೆ ಯಾವುದೋ ಜಾತಿ ಇಲ್ಲ, ನಾವೆಲ್ಲರೂ ಮನುಷ್ಯ ಜಾತಿಯವರು, ಮಾನವನ ಇಲ್ಲಿ ಏನೋ ಒಂದ್ ಕಡೆ ನಾವು ಮಾನವ ಕುಲ ಒಂದೇ ಜಾತಿ ಅಂತಕ್ಕಂಥದ್ದು. ಹಾಗೆ ಮುಂದುವರೆದಂತೆ ಅವ್ರು ಹೇಳ್ತಾರೆ, ಹೇಗೆ ಈ ಮನುಷ್ಯ ಹುಟ್ಟದ ಅಂತಕ್ಕಂಥದ್ದನ್ನ ಹೇಳ್ತಾ, ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟುಣ್ಣದ ವಸ್ತುಗಳಿಲ್ಲ, ಗುಟ್ಟು ಕಾಣಿಸೆ ಬಂತು ಹಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ. ಇಲ್ಲಿ ಮನುಷ್ಯ ಹೇಗೆ ಹುಡ್ತಾ ಇದ್ದಾನೆ? ಪ್ರತಿಯೊಬ್ಬ ಮನುಷ್ಯನು ಕೂಡ, ಯಾಕೆಂದ್ರೆ ಮನುಷ್ಯನಿಗೆ ಇಡೀ ಸಮಾಜಕ್ಕೆ ಇಲ್ಲಿ ಕನಕದಾಸರು ಹೇಳ್ತಾ ಇರ್ತಕ್ಕಂಥದ್ದು, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ತಾಯಿಯ ಗರ್ಭದಿಂದ ಅಥವಾ ತಾಯಿಯ ಯೋನಿಯಿಂದ ಹುಡ್ತಾನೆ. ಆದರೆ ಇಲ್ಲಿ ಯಾರೋ ಕೆಲವರು ಹೇಳ್ದಂತಹ ಮೌಢ್ಯ ಇರ್ಬೋದು, ಅಥವಾ ಕಲ್ಪನೆಯ ಇಲ್ಲಿ ಒಂದು ಕಾಲ್ಪನಿಕ ಅಥವಾ ಒಂದು ಕಲ್ಪನೆಯ ಹುಸಿ ಅಥವಾ ಸುಳ್ಳಿನಿಂದ ಇವತ್ತು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಈ ಜಾತಿಯನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈ ಜಾತಿಯನ್ನ ಸೃಷ್ಟಿ ಮಾಡಿದವನೇ ಮನುಷ್ಯ. ಹಿಂದೆ ಯಾವುದೋ ಒಂದು ಹುಸಿ ನುಡಿ ಅಂತಕ್ಕಂಥದ್ದು ಅಥವಾ ಪುರಾಣಗಳಲ್ಲಿ ಇರ್ಬೋದು, ಈ ತರದ ಹುಸಿನುಡಿಗಳು ಅಥವಾ ಸುಳ್ಳುಗಳಿಂದ ಇಲ್ಲಿ ಸುಳ್ಳಿನಲ್ಲಿ ಅವನು ಜಾತಿ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದ್ದಾನೆ. ಈಗ ಉದಾಹರಣೆಗೆ ನೋಡಿ, ಬ್ರಹ್ಮನ ತಲೆಯಿಂದ ಬ್ರಾಹ್ಮಣರು, ಹಾಗೇನೆ ಬ್ರಹ್ಮನ ಭುಜದಿಂದ ಇಲ್ಲಿ ಕ್ಷತ್ರಿಯರು, ಹಾಗೇನೆ ಬ್ರಹ್ಮನ ತೊಡೆಯಿಂದ ವೈಶ್ಯರು, ಬ್ರಹ್ಮನ ಪಾದದಿಂದ ಶೂದ್ರರು ಹುಟ್ಟಿದ್ರು ಅನ್ನುವಂತಹ ಈ
ಹುಸಿ ಕಲ್ಪನೆ ಅಥವಾ ಈ ಸುಳ್ಳಿನ ಕಲ್ಪನೆ ಈ ಮನುಷ್ಯನನ್ನ ಈ ಜಾತಿಯ ಮೌಢ್ಯತೆಗೆ ದೂಡಿದೆ ಅಂತಕ್ಕಂಥದ್ದನ್ನ ಅಥವಾ ಜಾತಿಯ ಮೂಢನಂಬಿಕೆಗೆ ತಳ್ಳಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಕನಕದಾಸರೇ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾರೋ ಸೃಷ್ಟಿ ಮಾಡಿದ್ದಾರೆ, ಅದ್ರ ಜೊತೆಗೆ ನಾವು ಎಲ್ಲೋ ಒಂದ್ ಕಡೆ ಈ ಜಾತಿ ಜಾತಿ ಅಂತ ಅದಕ್ಕೆ ಮುಂದುವರೆದಂತೆ ಹೇಳ್ತಾರೆ. ನೋಡಿ, ಈ ಭೂಮಿಯಲ್ಲಿ ಪ್ರತಿಯೊಂದು ಈ ಜೀವರಾಶಿಗೂ ಬದುಕುವಂತಹ ಹಕ್ಕಿದೆ. ಪ್ರತಿಯೊಂದು ಜೀವರಾಶಿಯು ಕೂಡ ಏನ್ ಮಾಡ್ತಾವಪ್ಪ ಅಂತಂದ್ರೆ ಪ್ರತಿಯೊಬ್ಬನು ಕೂಡ ಇಲ್ಲಿ ಅಟ್ಟುಣ್ಣುವ ವಸ್ತುಗಳು, ಅಂದ್ರೆ ಪ್ರತಿಯೊಬ್ಬನು ಆಹಾರವನ್ನ ಬೇಯಿಸಿನೇ ಇಲ್ಲಿ ತಿಂತಕ್ಕಂಥದ್ದನ್ನ ಮಾಡ್ತಾ ಇದೀವಿ. ಅವನು ಯಾವ ಜಾತಿ ಆಗ್ಲಿ ನೋಡಿ, ಎಲ್ಲಾ ಜಾತಿಯವರು ಬೇಯಿಸಿದ ಆಹಾರ ಪದಾರ್ಥವನ್ನ ಸೇವನೆ ಮಾಡ್ತಾರೆ. ಹಾಗೇನೆ ಗುಟ್ಟು ಕಾಣಿಸೆ ಬಂತು ಹಿರಿದೇನು ಕಿರಿದೇನು, ನೋಡಿಲಿ ಅವನ ಜಾತಿ ಶ್ರೇಷ್ಠ ಇವನ ಜಾತಿ ಕನಿಷ್ಠ ಅಂತಕ್ಕಂತಹ ಈ ತಾರತಮ್ಯಗಳಿರ್ಬೋದು ಅಥವಾ ಶತ್ರುತ್ವವನ್ನ ಬೆಳೆಸ್ತಕ್ಕಂಥದ್ದಿರ್ಬೋದು, ಇವನ್ನೆಲ್ಲ ಕಿತ್ತೊಗೆಯಿರಿ, ನೆಟ್ಟನೆ ಸರ್ವಜ್ಞನೇ ಕಂಡ ಮನುಜ. ಅಂದ್ರೆ ಎಲ್ಲರಿಂದಲೂ ಕೂಡ ಎಲ್ಲಾ ಜಾತಿಗಳಿಂದಲೂ ಕೂಡ ಕಲಿತಕ್ಕಂಥದ್ದಿದೆ. ಯಾಕೆಂದ್ರೆ ಇಲ್ಲಿ ಜಾತಿ ವ್ಯವಸ್ಥೆಯನ್ನ ಕಿತ್ತು ಇಲ್ಲಿ ಸರ್ವಜ್ಞನ ನೆನೆ ಕಂಡೆ ಮನುಜ, ಅಂದ್ರೆ ಎಲ್ಲವನ್ನ ಅರ್ಥ ಮಾಡ್ಕೊಂತಕ್ಕಂತಹ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ಅವನ ಜಾತಿ ಶ್ರೇಷ್ಠ ನನ್ನ ಜಾತಿ ಕನಿಷ್ಠ ಅಂತಕ್ಕಂಥ ಜಾತಿ ವ್ಯವಸ್ಥೆಯನ್ನ ಬಿಟ್ಟು ಹೊರಬನ್ನಿ ಅಂತ ಇಡೀ ಮನುಕುಲಕ್ಕೆ ಕನಕದಾಸರು ಹೇಳ್ತಾ ಇರ್ತಕ್ಕಂಥದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಕನಕದಾಸರು ಇನ್ನೂ ಅನೇಕ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ನೋಡಿ, ಆ ಜಾತಿ ಈ ಜಾತಿ ಅಂತ ಹೇಳ್ತೀರಾ ಅಥವಾ ಮೇಲ್ವರ್ಗ ಕೆಳವರ್ಗ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಜಲದ ಬೊಬ್ಬಳಿಯಂತೆ ಸ್ಥಿರವಲ್ಲ ಈ ದೇಹ, ಇಲ್ಲಿ ನೆಲೆಯ ನರಿತು ನೀ ಹರಿಯ ನೆನೆ ಮನುಜ. ನೋಡಿ, ಇನ್ನೊಂದ್ ಕಡೆ ಇಲ್ಲಿ ಕನಕದಾಸರು ಹೇಳ್ತಕ್ಕಂಥ ವಿಚಾರಗಳನ್ನ ನಾವು ಗಮನಿಸ್ತಾ ಹೋದ್ರೆ, ಜಲವೇ ಸಕಲ ಜೀವಕ್ಕೆ ತಾಯಲ್ಲವೇ, ಜಲದ ಕುಲವೇನಾದರೂ ಬಲ್ಲಿರ, ಜಲದ ಬೊಬ್ಬಳಿಯಂತೆ ಸ್ಥಿರವಲ್ಲವಿ ದೇಹ, ಇಲ್ಲಿ ನೆಲೆಯ ನರಿತು ಅರಿಯ ನೆನೆ ಮನುಜ ಅಂತಕ್ಕಂತಹ ಮಾತು. ನೋಡಿ, ಜಲ ಅಂದ್ರೆ ನೀರು, ನೀರಿಗೆ ಯಾವ್ದಾದ್ರೂ ಕುಲ ಇದೆಯಾ? ಅಥವಾ ಇಲ್ಲಿ ಮೇಲ್ವರ್ಗದವರು ಮಾತ್ರ ನೀರು ಕುಡಿಬೇಕು ಅಥವಾ ಕೆಳವರ್ಗದವರು ನೀರು ಕುಡಿಬಾರ್ದು ಅಂತಕ್ಕಂತಹ ವ್ಯವಸ್ಥೆ ಹಿಂದೆ ಇತ್ತು. ಅಥವಾ ಕೆಳವರ್ಗದವರು ಏನಾದ್ರೂ ನೀರ್ ಕೇಳಿದ್ರೆ ಮೇಲ್ವರ್ಗದವರು ಅಥವಾ ಸವರ್ಣೀಯರು ಏನ್ ಮಾಡ್ತಾ ಇರಪ್ಪ ಅಂತಂದ್ರೆ ಅವ್ರನ್ನ ಎಲ್ಲೋ ಒಂದ್ ಕಡೆ ಆ ಮೇಲಿನಿಂದ ನೀರನ್ನ ಹಾಕ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಈ ತರದ ವ್ಯವಸ್ಥೆ ಇತ್ತು. ಆದ್ರೆ ಇಲ್ಲಿ ಜಲವೇ ಸಕಲ ಕುಲಕ್ಕೆ ತಾಯಿ, ಎಲ್ಲಾ ಕುಲಕ್ಕೂ ತಾಯಿ ಯಾರು? ಜಲ. ಅಂದ್ರೆ ನೀರಿಗೆ ಯಾವುದೇ ರೀತಿಯಾದಂತಹ ಜಾತಿ ಇಲ್ಲ. ಜಲದ ಕುಲ ಅಂದ್ರೆ ನೀರಿನ ಕುಲವನ್ನ ನಾವು ಏನಾದ್ರೂ ಹುಡ್ಕೋದಕ್ಕೆ ಸಾಧ್ಯನಾ? ಹಾಗೇನೆ ನೀರಿಗೆ ಯಾವುದೇ ಒಂದು ಕುಲ ಇಲ್ಲ. ಈ ಮನುಷ್ಯ ಜೀವನ ಅಂತಕ್ಕಂಥದ್ದು ನೀರಿನ ಮೇಲೆ ಗುಳ್ಳೆ ಇದ್ದಂತೆ. ನಾನು ಆ ಚಿತ್ರದಲ್ಲೂ ಕೂಡ ನಿಮಗೆ ಕೊಟ್ಟಿದ್ದೀನಿ. ಮನುಷ್ಯನ ಜೀವನ ಅಂತಕ್ಕಂಥದ್ದು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ. ಈ ಮಳೆಗಾಲದ ಸಂದರ್ಭದಲ್ಲಿ ಆ ನೀರಿನ ಹನಿ ಬಿದ್ದಾಗ ಅದರಲ್ಲಿ ಮೇಲೆ ಹರಿಯುವಂತಹ ನೀರಿನ ಮೇಲೆ ಗುಳ್ಳೆ ಇಡುತ್ತೆ. ಹಾಗೆ ಅದು ಕ್ಷಣಿಕ. ಅಂದ್ರೆ ಮನುಷ್ಯನ ದೇಹ ಸ್ಥಿರವಲ್ಲ. ಅದನ್ನ ಬಿಟ್ಟು ಮನುಷ್ಯ ಯಾವತ್ ಸಾಯ್ತಾನೋ ಹೇಗೆ ಬದುಕ್ತಾನೋ ಅದನ್ನ ಯಾರು ಹೇಳಕ್ ಆಗ್ತಾ ಇಲ್ಲ. ಅಂತದ್ರಲ್ಲಿ ನೀವು ಈ ಜಾತಿ ಜಾತಿ ಅಂತ ಯಾಕೆ? ಇಡೀ ಇರ್ತಕ್ಕಂತಹ ಬದುಕನ್ನ ಎಲ್ಲೋ ಒಂದ್ ಕಡೆ ಪುರಂದರದಾಸರು ಹೇಳ್ದ ಹಾಗೆ ಮಾನವ ಜನ್ಮ ಇಲ್ಲಿ ಎಲ್ಲೋ ಒಂದ್ ಕಡೆ ಹಾಳು ಮಾಡ್ಕೋಬೇಡಿ, ಹುಚ್ಚಪ್ಪಗಳಿರ ಅನ್ನುವಂತಹ ಮಾತನ್ನ ನಾವು ಗಮನಿಸೋದಾದ್ರೆ, ಇಲ್ಲಿ ಈ ದೇಹ ಅಂತಕ್ಕಂಥದ್ದು ಸ್ಥಿರವಲ್ಲ, ನೀರಿನ ಮೇಲಿನ ಗುಳ್ಳೆ ಇದ್ದಂತೆ. ಅದಕ್ಕೆ ನೀನು ನೋಡಪ್ಪ, ನಿನ್ನ ತನವನ್ನ ನೀನು ತಿಳ್ಕೋ, ನೀನು ಅರಿಯನ್ನ ಇಲ್ಲಿ ನೆನೆ, ಅಂದ್ರೆ ಆ ಶ್ರೀಕೃಷ್ಣ ಪರಮಾತ್ಮನನ್ನ ನೆನೆ ನೀನು ಅಂತಕ್ಕಂತಹ ಮನುಜ. ಆಗ ನಿನ್ನ ಬಾಳು ಸಾರ್ಥಕವಾಗುತ್ತೆ. ಭಗವಂತನ ಧ್ಯಾನದ ಕಡೆಗೆ ನಿನ್ನ ಮನಸ್ಸನ್ನ ಕೊಡು. ಯಾಕೆ ಈ ಜಾತಿ ಜಾತಿ ಎನ್ನುವಂತಹ ಈ ಕೊಚ್ಚೆಯಲ್ಲಿ ಹೊರಳಾಡ್ತಾ ಇದೀಯಾ ಅನ್ನುವಂತಹ ಮಾತನ್ನ ಕನಕದಾಸರು ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ಕನಕದಾಸರು ಹೇಳ್ತಾರೆ, ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು ಸಿರಿ ಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವನ್ನು ಕೀರ್ತಿಸುವನೇ ಕುಲಜ ಅಂತಕ್ಕಂಥ. ನೋಡಿ, ಇಡೀ ಭೂಮಂಡಲಕ್ಕೆ ಅಧಿಪತಿ ಯಾರು?
ಇಲ್ಲಿ ಹರಿ ಶ್ರೀಕೃಷ್ಣನೇ, ಇಲ್ಲಿ ಶ್ರೀಕೃಷ್ಣ ಸರ್ವಂತರ್ಯಾಮಿ, ಇಲ್ಲಿ ಹರಿಮಯ, ಎಲ್ಲಾ ಕಡೆಯಲ್ಲಿಯೂ ಕೂಡ ಹರಿಮಯ. ಯಾಕೆಂದ್ರೆ ಕನಕದಾಸರ ನಂಬಿಕೆ ಇಲ್ಲಿ ಶ್ರೀಕೃಷ್ಣನನ್ನ ಎಲ್ಲ ಒಂದ್ ಕಡೆ ಅವರು ತನ್ನ ದೈವವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವರ ನಂಬಿಕೆ ನೋಡಿ, ಇಲ್ಲಿ ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹಾಗೆ ಹರಿಮಯ, ಇಡೀ ಜಗತ್ತು ಹರಿಮಯವಾಗಿದೆ. ಹಾಗಾಗಿ ಆ ಕಾಗಿ ನೆಲೆಯಾಧೀಶನ ಆ ಕೇಶವರಾಯನ ಚರಣ, ಆ ಪಾದ ಕಮಲವನ್ನು ಕೀರ್ತಿಸುವನೇ ಕುಲಜ. ನೋಡಿ, ನಾವು ಒಳ್ಳೆಯತನದಿಂದ ಭಗವಂತನ ಪಾದ ಕಮಲಕ್ಕೆ ಬಿದ್ದು ತಮ್ಮ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳೋಣ, ಈ ಜಾತಿ ಎನ್ನುವಂತಹ ವ್ಯವಸ್ಥೆಯಿಂದ ಹೊರಗಡೆ ಬನ್ನಿ ಎನ್ನುವಂತಹ ಒಂದು ಸಂದೇಶವನ್ನ ಇಲ್ಲಿ ಯಾರೋ ಹೇಳಿದ್ರು. ಆ ಹುಸಿ ನುಡಿಯನ್ನ ಬಿಟ್ಟು ನಿಮ್ಮ ತನವನ್ನ, ನಿಮ್ಮ ವ್ಯಕ್ತಿತ್ವವನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಈ ಜಾತಿ ಅಂತಕ್ಕಂಥದ್ದಿಲ್ಲ, ಮಾನವ ಜಾತಿ ತಾನೊಂದೇ ಕುಲಂ ಅನ್ನುವಂತಹ ರೀತಿಯಲ್ಲಿ ಪಂಪನ ವಿಚಾರಗಳನ್ನು ಕೂಡ ನಾವಿಲ್ಲಿ ತೆಗೆದುಕೋಬಹುದು. ಹಾಗಾಗಿ ಇಲ್ಲಿ ಪುರಂದರದಾಸರು ಹೇಳಿದ ಹಾಗೆ ಮಾನವ ಜನ್ಮ ಇಲ್ಲಿ ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅನ್ನುವಂತಹ ರೀತಿಯಲ್ಲಾಗಿರ್ಬೋದು. ನೋಡಿ, ಈ ಜಾತಿ ಅನ್ನುವಂತಹ ಒಂದು ವಿಚಾರದಿಂದ ಮನುಷ್ಯ ತನ್ನ ವ್ಯಕ್ತಿತ್ವ, ತನ್ನ ತನವನ್ನ ಹಾಳು ಮಾಡ್ಕೋಬಾರ್ದು. ತನ್ನ ಅಜ್ಞಾನದಿಂದ ಇಡೀ ತನ್ನ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೋಬಾರ್ದು ಅನ್ನುವಂತಹ ಮಾತನ್ನ ಇಲ್ಲಿ ಕನಕದಾಸರು ಹೇಳಿದ್ದಾರೆ. ಯಾಕೆಂದ್ರೆ ಕುಲದ ನೆಲೆ ಬಲ್ಲಿರ ಅನ್ನುವಂತಹ ಒಂದು ವಿಚಾರದಲ್ಲಿ, ಅದಕ್ಕೆ ಕುಲವೆಂದು ಜಾತಿ ಜಾತಿ ಅಂತ ಹೇಳಿ ಹೊಡೆದಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕನಕದಾಸರು. ಇಡೀ ಮನುಕುಲಕ್ಕೆ ಎನ್ನುವಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಈ ಕುಲವೆಂದು ಹೊಡೆದಾಡದಿರಿ ಅನ್ನುವಂತಹ ಕೀರ್ತನೆಯ ಒಂದು ತಾತ್ಪರ್ಯ ಅಥವಾ ಸಾರಾಂಶ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಎಲ್ರಿಗೂ ಶುಭವಾಗ್ಲಿ. ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.